ನಮಸ್ಕಾರ. ಸಾಂಗ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿದೆ ಯೂಟ್ಯೂಬ್ ಅಲ್ಲಿ. ಏನು ಅನಿಸ್ತಿದೆ ಅದ್ರ ಬಗ್ಗೆ? ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ. ತುಂಬ ಚೆನ್ನಾಗಿ ಓಡ್ತಾ ಇದೆ. ಫ್ಯಾನ್ಸ್ಗಳೆಲ್ಲ ನೋಡ್ತಾ ಇದ್ದಾರೆ. ಇನ್ನೂ ತುಂಬ ಚೆನ್ನಾಗಿ ಓಡಲಿ, 100 ವರ್ಷ ಓಡಲಿ, ಒಳ್ಳೇದಾಗಲಿ. ಜೈ ಬಜರಂಗಿ, ಧ್ರುವ ಬಸ್ಸು ಫ್ಯಾನ್ಸ್ಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ತುಂಬ ಹಿಟ್ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಲಿರಿಕ್ಸ್ ಲೈನ್ ಬಗ್ಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಲೈನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ನಮಗೆ. ರಿಲಿಕ್ಸ್ ಸಾಂಗೆಲ್ಲ ಬಿಟ್ಟಿದ್ದಾರಲ್ಲ, ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಟ್ರಿಲ್ಲಿಂಗು ಎಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಜೈ ಆಂಜನೇಯ. ಡ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ? ಡ್ಯಾನ್ಸ್ ಮಾತ್ರ ಸೂಪರ್ ಆಗಿದೆ. ಮಾತ್ರ ಡ್ಯಾನ್ಸು ಪ್ರೋಗ್ರಾಮು, ಆ ಮ್ಯೂಸಿಕ್ಕು ತುಂಬ ಮಸ್ತಾಗಿದೆ. ಮಾತ್ರ ಸಾಂಗ್ ಹೆಂಗಿದೆ, ಮ್ಯೂಸಿಕ್ ಹೆಂಗಿದೆ, ರಿಲಿಕ್ಸ್ ಹೆಂಗಿದೆ ಅಂತ ಹೇಳು. ಸಾಂಗ್ ಮಾತ್ರ ಸಖತ್ತಿದೆ, ಫುಲ್ ವೈರಲ್ ಆಗಿದೆ, ಇನ್ನೂ ಇದಾಗ್ತಾ ಇದೆ. ಅಣ್ಣ ಸೂಪರ್ ಸಾಂಗು, ಫುಲ್ ಹಿಟ್ಟಾಗುತ್ತೆ. ಪ್ರೇಮ್ ಸರ್ ಒಳ್ಳೆ ಸಾಂಗ್ ಮಾಡಿದ್ದಾರೆ. ನಮ್ಮ ಧ್ರುವ ಬಾಸ್ ಅಂತೂ ಸೂಪರಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಹೆವಿ ಹಿಟ್ಟಾಗುತ್ತೆ, ಒಳ್ಳೆ ಹಾವಳಿ ಮಾಡುತ್ತೆ. ಇವಾಗಲೇ ಅಲ್ಲೇ ಹಾವಳಿ ಮಾಡ್ತಿದೆ. ಫುಲ್ಲು ಜೋಶು. KD ಮೂವಿ. ಟ್ರೆಂಡಿಂಗ್ ಸಾಂಗ್. ಹೌದು ಅಣ್ಣ. ಇವಾಗ ಲಿರಿಕ್ಸ್ ಹೆಂಗೆ ಅನಿಸ್ತು ನಿಮ್ಗೆ? ಲಿರಿಕ್ಸ್ ಮಾತ್ರ ಸೂಪರು, ಒಳ್ಳೆ ಲಿರಿಕ್ಸು, ಒಳ್ಳೆ ಲಿರಿಕ್ಸ್ ಮಾತ್ರ. ಅದು ಹಳೆ ಗುರುವೇ ನಿನ್ನ ಆಟ ಬಲ್ಲವರ ಸಾಂಗ್. ಅದು ಒಳ್ಳೆ ಲೈಫಿಗೆ ಸಂಬಂಧಪಟ್ಟಿರೋ ಸಾಂಗು, ಹಂಗೆ ಹಿಟ್ಟಾಗುತ್ತೆ. ಅದು ಅಲ್ಟ್ರಾ ಲೆವೆಲಲ್ಲಿದೆ ಅದು. ಆ ಸಾಂಗೇ ಹಂಗಿದೆ. ಇನ್ನು ಮೂವಿ ಹೆಂಗಿರೋಣ, ಸೂಪರಾಗಿರುತ್ತೆ. ಡ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ? ಡ್ಯಾನ್ಸ್ ಹೆವಿ ಹಿಟ್ಟಣ. ಡ್ಯಾನ್ಸ್ ಸೂಪರ್, ಸ್ಟೆಪ್ ಮಾತ್ರ ಸೂಪರು. ಬೇಕಾದ್ರೆ ಬಿಟ್ಟರೆ ನಾವು ಇವಾಗ ಒಂದು ಸ್ಟೆಪ್ ಹಾಕ್ಬಿಡ್ತೀವಿ. ಹಾಕ್ರಿ ನೋಡೋಣ. ತಳ್ರಿ ಬೈಕ್ ಹಿಡ್ಕೊಳ್ರಿ, ಮ್ಯೂಸಿಕ್ ಹಾಕ್ರಿ. ನೀನು ಐತೆ ಅಂತ ಅನ್ಕೊಂಡು ಮಾಡೋಣ. ಬಾಸ್ ಮತ್ತು ಕಂಬ್ಯಾಕ್ ಸಾಕಾದಾಗ ಕೊಟ್ಟಾರ ಸಾಂಗಿಂದ. ಇಷ್ಟ ಆಯಿತು. KD ಇನ್ನು ಟ್ರೆಂಡಿಂಗು, ಇನ್ನೂ ರೀಲ್ಸ್ ಮಾಡೋದು ಬಾಕಿ ಐತೆ. ರೀಲ್ಸ್ ಮಾಡ್ಯಾರ. ರೀಲ್ಸ್ ಆಲ್ರೆಡಿ ತುಂಬ ಜನ ಮಾಡ್ತಿದ್ದಾರೆ. ಲಿರಿಕ್ಸ್ ಬಗ್ಗೆ ಏನು ಹೇಳ್ತೀರಾ? ಸಕ್ಕದಾಗೈತೆ, ವಂಡರ್ಫುಲ್ ರೀಲ್ಸ್. ಪ್ರೇಮ್ ಸಾರ್ ಮೂವಿ ಎಲ್ಲ ಸಾಂಗ್ಗಳು ಇಟ್ಟೆ. ಇನ್ನು ಧ್ರುವ ಬಾಸ್ ಎಫೆಕ್ಟ್ಗೂ ಪ್ರೇಮ್ ಸಾರ್ ಎಫೆಕ್ಟ್ಗೂ ಮ್ಯಾಚ್ ಆಗೈತೆ. ಚೆನ್ನಾಗಿ ಬಂದೈತೆ ಸಾಂಗು. ಅದೇ ಡ್ಯಾನ್ಸ್ ನಮಗೆ ಇಷ್ಟ ಆಗಿದೆ, ಅದಕ್ಕೆ ಹೇಳಿದ್ದು ನಾನು ರೀಲ್ಸ್ ಮಾಡಬೇಕು ಅಂತ. ಡ್ಯಾನ್ಸಿಗೆ ಫಿದಾಗಿದ್ದೀವಿ. ಬಾಸ್ ನೀವು ಅವ್ರು ಲೇಟಾಗಿ ಹೋದ್ರೆ ಲೇಟೆಸ್ಟಾಗಿ ಬರ್ತಾರೆ ಅಂತಲೂ ಗೊತ್ತು. ಕಾಯ್ತೀವಿ. ಒಟ್ಟಲ್ಲಿ ಇವಾಗ ಸಾಂಗ್ ಕೊಟ್ಟವ್ರಲ್ಲ, ಸಾಂಗ್ ನೋಡಿದ್ರೆ ಸಾಂಗ್ ತುಂಬ ಇಷ್ಟ ಆಯ್ತು ನಮಗೆ. ಕಾಯ್ತೀವಿ ಬ್ರೋ. ಯಾರ್ಯಾರು ನಮ್ಮನ್ನು ನೋಡಿ ಹುರ್ಕೊಳ್ಳೋರಿಗೆಲ್ಲ ಕಂಬ್ಯಾಕ್ ಕರೆಕ್ಟಾಗಿ ಮಾಡೋರು ಅಂತ ನನಗನ್ಸಿದ್ದು ಸಾಂಗಲ್ಲಿ. ಇನ್ನೂ ಬ್ಯಾಲೆನ್ಸ್ ಐತೆ ಪಿಕ್ಚರ್ ಅಭಿ ಬಾಕಿ. ನಿಮ್ಗೆ ಏನು ಅನಿಸ್ತದೆ ಸಾಂಗ್? ಬ್ರದರ್, ಇಷ್ಟು ದಿನ ಮಾರ್ಟಿನು ಗನ್ ಹೊಡಿದ್ದಾರೆ, ಇನ್ಮೇಲೆ KD ಮಚ್ಚು ನೋಡ್ತಾರೆ. ಇಷ್ಟು ದಿನ ಕಾದಿದ್ದಕ್ಕೂ ಫ್ಯಾನ್ಸ್ಗಳಿಗೆ ಮಸ್ತಾಗಿ ಹಬ್ಬ ಆಗಿದೆ. ಬರೀ ಸಿಂಪಲಾಗಿ ಸಾಂಗ್ ನೋಡೋದಕ್ಕೆ ಇಷ್ಟೊಂದು ಖುಷಿ ಆಗ್ತಿದೆ. ಆ ರೇಂಜಲ್ಲಿ ಟ್ರೆಂಡ್ ಹೋಗಿದೆ. ಇನ್ನು ಫುಲ್ ವೀಡಿಯೋ ಡ್ಯಾನ್ಸ್ ಸಾಂಗ್ ಬಿಟ್ಬಿಟ್ರೆ ಅಂತೂ ಹಿಡಿಯೋಕ್ಕಾಗಲ್ಲ ಫ್ಯಾನ್ಸ್ಗಳನ್ನ. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದು ನೋಡಿ. ಆಮೇಲೆ ಪ್ರೇಮ್ ಸರ್ಗೆ ಆ್ಯಡ್ಸಪ್ ಹೇಳ್ತೀನಿ. ಆ ಥರ ಲೈನ್ಸು, ಆಮೇಲೆ ಆ ಬಾಸು ಡ್ಯಾನ್ಸು, ಅವ್ರ ಸ್ಟೈಲು, ಆ ಕೂದಲು, ಟೋಟಲಿ ಅವರು ಬಾಡಿ ಲ್ಯಾಂಗ್ವೇಜೇ ನೆಕ್ಸ್ಟ್ ಲೆವೆಲ್ ಇದೆ. ಸಖತ್ ಖುಷಿ ಆಗುತ್ತೆ ನೋಡ್ತಾ ಇದ್ದರೆ. ಎಷ್ಟು ಸಾರಿ ನೋಡಿದ್ರು ಬೇಜಾರಾಗದಿರೋವಂಥ ಸಾಂಗೆ ಶಿವ ಸಾಂಗು. ನೆಕ್ಸ್ಟ್ ಲೆವೆಲ್ ಸಖತ್ತಾಗಿದೆ. ವೇಟ್ ಮಾಡ್ತಿದ್ದೀವಿ ನೆಕ್ಸ್ಟು ಸಾಂಗ್ಗಳು, ಟ್ರೈಲರು, ಟೀಸರು ಹಂಗೆ ಅಪ್ಡೇಟ್ ಮಾಡ್ತಾಯಿದ್ರೆ ಇನ್ನೂ ನಮಗೆ ತುಂಬ ಖುಷಿ ಆಗುತ್ತೆ. ನೋಡೋಣ. ಲಿರಿಕ್ಸ್ ಬಗ್ಗೆ ಏನು ಹೇಳ್ತೀರಾ? ಅದೇ ಅದರ ಹ್ಯಾಟ್ಸಪ್ ಹೇಳ್ತೀನಿ. ಅದಕ್ಕೆ ಲಿರಿಕ್ಸ್ ಮಾತ್ರ ಹೇಳಿ ಮಾಡಿಸ್ದಂಗಿದೆ. ಆ ಥರ ನೆಕ್ಸ್ಟ್ ಲೆವೆಲ್ ಇದೆ ಆ ಲಿರಿಕ್ಸ್ ಮಾತ್ರ. ಸಖತ್ ಖುಷಿ ನೋಡ್ತಾ ಇದ್ದರೆ, ಬೇಜಾರಾಗದಿರೋ ಅಂಥ ಒಂದು ಸಾಂಗು. ಈಗ ಟ್ರೆಂಡಲ್ಲಿ ಹೋಗ್ತಿದೆ ಅಂದರೆ ಸಖತ್ ಖುಷಿ ಆಯಿತು. ಆ ಥರ ಸಾಂಗೇ ಹಂಗಿದೆ. ಎಷ್ಟೇ ಸಾರಿ ನೋಡಿದ್ರೆ ಬೇಜಾರಾಗದಿರೋಂಥ ಸಾಂಗೇ KD ಸಾಂಗ್. ಆ ಲಿರಿಕ್ಸ್ ಮಾತ್ರ ವಾವ್ ಅನ್ನೋ ಥರ ಇದೆ ಎಲ್ಲ. ಅದು ಜಾಸ್ತಿ ಇಷ್ಟ ಆಗಿದೆ ಅಂದರೆ ಬಾಸ್ ಡ್ಯಾನ್ಸ್ ಸ್ಟೈಲು ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಡ್ಯಾನ್ಸ್ ಸ್ಟೈಲು ಸಖತ್ ಇಷ್ಟ ಆಯಿತು ನೋಡಿ. ಧ್ರುವ ಬಾಸ್ಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಆಲ್ ದ ಬೆಸ್ಟ್ KD. ಎಲ್ಲ KD ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಪಟ್ ಅಂತ ಅಪ್ಡೇಟ್ ಕೊಟ್ಬಿಟ್ರೆ ನಾವು ಟಕ್ ಅಂತ ಏನಾದ್ರು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಜೈ ಆಂಜನೇಯ. KD ಸಾಂಗ್ ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬ ಸತಿ ಕೇಳಿದೆ. ಗುರುವೇ ನಿನ್ನ ಆಟ ಬಲ್ಲವನು ಯಾರ್ಯಾರು ಅಂತ ಹೇಳ್ತಾರಲ್ಲ, ಅದರಲ್ಲಿ ಎಷ್ಟು ಅರ್ಥ ಇದೆ ಅಂದರೆ ಕ್ರೇಜಿ ಅಂದ್ಕೊಳ್ಳಿ. ನೆಕ್ಸ್ಟು KDನ ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾರೆ ಬಾಸು. ತುಂಬಾ ಚೆನ್ನಾಗಿದೆ. ನನಗಂತೂ ಹೆವಿ ಇಷ್ಟ ಆಯಿತು. ಎಲ್ಲರೂ ಕೇಳಬೇಕು ಅಂತ ಹೇಳ್ತೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸಾಂಗು ತುಂಬಾ ಹಿಟ್ಟಾಗತ್ತೆ. ಸಾಕು. ಥ್ಯಾಂಕ್ ಯು ಸೋ ಮಚ್. ನಾನು ಬಾಸ್ ಅಭಿಮಾನಿಯಾಗಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದು ಡ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ? ಡ್ಯಾನ್ಸ್ ಅಂತ ಬಂದಾಗ ಧ್ರುವ ಬಾಸ್ ಧ್ರುವ ಬಾಸ್ ಮಾಡ್ತಾರಲ್ಲ ಸ್ಟೆಪ್ಸು, ಅಲ್ಟಿಮೇಟು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಾಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬ್ರೋ, ಬಾಸು ಯಾವತ್ತಿದ್ರು ಸೂಪರು. ಮತ್ತು ಇನ್ನೊಂದು ಏನಂದರೆ ಸಾಂಗ್ಸು
ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅನ್ನೋ ಸಾಂಗ್ ಇದೆಯಲ್ಲ ಬ್ರೋ, ಅದರಲ್ಲಿರೋ ಲಿರಿಕ್ ಆಗಿರ್ಬೋದು ಮತ್ತು ಇನ್ನೊಂದು ಡ್ಯಾನ್ಸ್ ಆಗಿರ್ಬೋದು ಮತ್ತು ಆ್ಯಕ್ಷನ್ ಆಗಿರ್ಬೋದು ಸೂಪರಾಗಿ ಮಾಡ್ತಾರೆ. ಬಾಸು ಯಾವತ್ತಿದ್ರೂ ಬಾಸೇ. ಮತ್ತು ಕೆ ಡಿ ಮೂವಿ ಇನ್ನೂ ಮುಂದಕ್ಕೆ ಹೋಗುತ್ತೆ, ಇನ್ನೂ ಹೈಲೈಟ್ ಆಗುತ್ತೆ ಮತ್ತು ಹಿಟ್ ಆಗುತ್ತೆ. ಮತ್ತು ನಾನೊಬ್ಬ ರ್ಯಾಪರಾಗಿ ಒಂದು ಸಾಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರೋ. ಒಂದು ಬೀಟ್ ಕೊಡಿ ಬ್ರೋ. ಚಿರು ಅಣ್ಣ ಗ್ರುವ ಅಣ್ಣ ಕರ್ನಾಟಕದ ದಾಸ್ತಿ, ಅವ್ರ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಆಗೋಗ್ತಾರೆ ನಾಸ್ತಿ. ಇಲ್ಲಿ ಗತ್ತಿಗ ತುಂಬ, ಇಲ್ಲಿ ಧ್ರುವ ಸಜ್ಜ ಜಾಸ್ತಿ. ಬಂದರೆ ಈಗ ಕ್ರೇಜು ಗುರು ಮಾರ್ಟಿನ್ನು ಬಿಡ್ತವ್ರೆ, ಅಲ್ಲಿ ಈಗ ಕೇಡಿ ಅಂತ ಟ್ರೆಂಡಲ್ಲಿ ಬಂದವ್ರೆ. ಅವರೇ ಈಗ ಹೈಲೈಟು, ಮುಟ್ಟೋಗಿ ಬಂದರೆ ಉಡ್ಡಿಸು, ಫ್ಯಾನ್ಸ್ಗೆಲ್ಲ ಕ್ರೇಜು, ನಮ್ಮದೇ ಇಲ್ಲಿ ಹೈಲೈಟು. ಬರೋದಿಲ್ಲ ಯಾರು ಗುರು, ಮುಟ್ಟೋಗಿ ಬಂದರೆ ಬಿಡೋದಿಲ್ಲ ಫ್ಯಾನ್ಸ್ಗೆಲ್ಲ ಅಲ್ಲೇ ಇವ್ರದೇ ಈಗ ಹವಾಶು. ಥಿಯೇಟ್ರು ತುಂಬ ಇವ್ರದೇ ಇಲ್ಲಿ ಬ್ಯಾನರು ಕಟ್ಔಟು, ಮುಂದೆ ನಿಂತರೆ ಬಿಡೋದಿಲ್ಲ ಹೊಡಿತಾರೆ ಸಲ್ಯೂಟು. ಫ್ಯಾನ್ಸ್ಗೆಲ್ಲ ಮನಸ್ಸಲ್ಲೇ ಹಾರ್ಟಲ್ಲಿ ಸ್ಥಾನ ಕೊಟ್ಟರು, ಅಲ್ಲೇ ಜಾಗದಲ್ಲೇ ಇಲ್ಲೇ ಬಂದು ಹಿಟ್ ಬಿಟ್ರು. ಒಳ್ಳೆತನ ಇದ್ದರೆ ಈಗ ಒಳ್ಳೇದಾಗೋದು, ಇಲ್ಲಿ ಒಳ್ಳೆ ಮನಸ್ಸು ಧ್ರುವ ಸರ್ಜಾ ಬಾಸ್ಗೆ ಇರೋದು. ಒಳ್ಳೆ ಆಂಜನೇಯ ಅಂತ ಹೇಳ್ತಾ ಮುಗಿಸ್ತಿದ್ದೀನಿ. ಈಗ ಮಾರ್ಟಿನಲ್ಲೇ ಟ್ರೆಂಡು ಕೊಟ್ಟು ಈಗ KDಯಲ್ಲಿ ಬಂದು ನಿಂತರು. ಈಗ ನಮ್ಮನೆ ಈಗ ಹೈಲೈಟ್ ಇಲ್ಲಿ ಬಂದ್ರಿ. ಈಗ ಧ್ರುವ ಸರ್ಜಾ ಬಾಸು ಕ್ರೇಸ್ ಕೊಟ್ಟರೆ ತುಂಬ, ಇಲ್ಲಿ ಫ್ಯಾನ್ಸ್ ತುಂಬ ಕ್ರೇಸು. KD ಸಾಂಗ್ ಲಿರಿಕ್ಸು ಬ್ರೋ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು ಅಂತ ಇದೆಯಲ್ಲ ಬ್ರೋ, ಅದು ಸಾಂಗ್ ಲಿರಿಕಲ್ಲೇ ಅರ್ಥ ಇದೆ, ಮತ್ತು ಅವ್ರು ಮಾಡಿರೋ ಡ್ಯಾನ್ಸಲ್ಲಿ ಅರ್ಥ ಇದೆ ಬ್ರೋ. ಚೆನ್ನಾಗಿದೆ ಸಾಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಲಾಸ್ಟ್ ಅದ್ದೂರಿಯಲ್ಲಿ ಡ್ಯಾನ್ಸ್ ನೋಡಿದ್ದವ್ರದ್ದು, ನೆಕ್ಸ್ಟು ಇದರಲ್ಲಿ ಕೂಡ ಡ್ಯಾನ್ಸ್ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ವಿ. ಸಾಂಗ್ ಮಾತ್ರ ತುಂಬ ಚೆನ್ನಾಗಿದೆ, ಮತ್ತು ಲಿರಿಕ್ಸ್ ಮಾತ್ರ ತುಂಬ ಮಾಡಿಸ್ದಂಗಿದೆ ಅವರಿಗೇನೆ. ಸೊ ತುಂಬ ಚೆನ್ನಾಗಿದೆ, ಡ್ಯಾನ್ಸ್ ಕೂಡ ಅವ್ರು ಕೇಳಬೇಕಾ, ಮಲ್ಟಿ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ, ಸಾಂಗ್ ಮಾತ್ರ ತುಂಬ ಚೆನ್ನಾಗಿದೆ. KD ಮೂವಿಗೆ ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ. ಜಸ್ಟ್ KD ಮೂವಿಗೆ ಜಸ್ಟ್ ರಿವ್ಯೂ ಕೊಡಬೇಕಂತ ಹೇಳಿದ್ರೆ ಹೆಂಗಿದೆ ಅಂತ ಹೇಳಬೇಕಂದ್ರೆ ಒಂದು ಡೈಲಾಗ್ ಮುಖಾಂತರ ಹೇಳ್ತೀನಿ. ನಾನು ಅಂತ ಅಂದ್ಕೊಂಡು ಬಂದರು ರೌಡಿ, ಹೇ ಎತ್ತಲೇ ನಿನ್ನ ಗಾಡಿ, ಈ ಗಾಂಚಲಿ ಎಲ್ಲ ಬಿಟ್ಬಿಡಿ, ಸ್ವಲ್ಪ ವೆಯ್ಟ್ ಮಾಡಿ, ಅತಿ ಶೀಘ್ರದಲ್ಲಿ ಬರ್ತಾ ಇರೋದು ನಮ್ಮ ಬಾಸ್ ಮೂವಿ KD. ಫುಲ್ಲು ಟ್ರೆಂಡಿಂಗ್ ಹೋಗ್ತಿದೆ ಯೂಟ್ಯೂಬಲ್ಲಿ. ಏನು ಅನಿಸ್ತಿದೆ ಸಾಂಗ್ ಬಗ್ಗೆ? ಅದು ಟ್ರೆಂಡಿಂಗ್ ಓಡ್ತೈತೆ ಅದಕ್ಕೆ ಓಡೋಕ್ಕೋಸ್ಕರ ಇನ್ನೂ ಓಡಲಿ ಅಂತಲೇ ನಾವು ಅದು ಸಾಂಗೆಲ್ಲ ಓಡಿಸ್ತಾ ಇದ್ದೀವಿ. ಬಟ್ ಸಾಂಗ್ ಬಗ್ಗೆ ಅಂತೂ ಯಾರೇನು ಮಾತಾಡೋಂಗಿಲ್ಲ. ಸಾಂಗ್ ಹಂಗೆ ಬಂದೈತೆ, ಶಿವನ ಸಾಂಗು ಶಿವ ಅನ್ಕೊಂಡು ಮಾಡವ್ರೆ ಪ್ರೇಮ್ ಸರು. ಸಾಂಗ್ ಮಾತ್ರ ದೂರಾಗಿ ಬಂದೈತೆ. ನಮ್ಮ ಬಾಸ್ದು ಸ್ಟೆಪ್ಸ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜಲ್ಲಿ ನಿಮಗೆ ಗೊತ್ತಲ್ಲ, ಚೆನ್ನಾಗಿ ಮಾಡವ್ರೆ. ಸಾಂಗ್ ಚೆನ್ನಾಗಿ ಓಡ್ತು, ಇನ್ನೂ ಓಡುತ್ತೆ. ಇದು ಸ್ವಲ್ಪ ಅಷ್ಟೇ, ಇನ್ನು ಮುಂದೆ ಜಾತ್ರೆ ಐತೆ. ಸಾಂಗು ಇಷ್ಟು ಓಡೈತೆ ಅಂತಂದರೆ ಇನ್ನು ಸಿನಿಮಾ ಯಾವ ರೇಂಜಿಗೆ ಇರ್ಬೋದು ಥಿಂಕ್ ಮಾಡಿ. ಸಾಂಗ್ ನೋಡ್ಬಿಟ್ಟೆ ಎಲ್ಲ ಇದು ಮಾಡೋಕೆ ಹೋಗ್ಬಿಡಿ, ಮಾತುಕತೆ ಆಡೋಕೆ ಹೋಗ್ಬಿಡಿ. ಸಿನಿಮಾ ನೋಡ್ಬಿಟ್ಟು ಮಾತಾಡಿ, ಆಮೇಲಿದೆ ಹಬ್ಬ ಮಾರಿ ಹಬ್ಬ, ಅಲ್ಲಿ ಗಂಟ ವೆಯ್ಟ್ ಮಾಡುವ. ಲಿರಿಕ್ಸ್ ಬಗ್ಗೆ ಏನು ಹೇಳ್ತೀರಾ? ಲಿರಿಕ್ಸ್ ಚೆನ್ನಾಗೈತೆ, ಸಖತ್ತಾಗೈತೆ ಅನ್ನೋದಕ್ಕೆ ಅದ್ದೂರಿಯಾಗೈತೆ. ಬಾಸ್ ಫಿಲಮ್ ನೇಮ್ಗಳೆಲ್ಲ ಐತಲ್ಲ, ಅದ್ದೂರಿ ಬಹುದೂರು ಭರ್ಜರಿ ಪೊಗರು ಅಂದ್ಕೊಂಡು, ಅದಕ್ಕಿಂತ ಪೊಗರಾಗೆ ಐತೆ ಸಾಂಗು. ಚೆನ್ನಾಗೈತೆ, ತುಂಬ ಇಷ್ಟ ಆಯಿತು ಬಾಸ್ ಸಾಂಗು. ನೆಕ್ಸ್ಟು ಸಾಂಗುಗೆ ಮತ್ತು ಟ್ರೈಲರ್ಗೆ ಟೀಸರ್ಗೆಲ್ಲ ವೆಯ್ಟ್ ಮಾಡ್ತಿದ್ದೀವಿ. ಆದಷ್ಟು ಬೇಗ KD ಮೂವಿ ಬರಲಿ ಅಂತ ಪ್ರೇಮ್ ಸರ್ ಕೇಳ್ಕೊತಿದ್ದೀನಿ. ಚೆನ್ನಾಗೈತೆ, ನೋಡುವ. ಇದು ಧ್ರುವ ಅವರು ಡ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ? ಡ್ಯಾನ್ಸ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಡ್ಯಾನ್ಸ್ ಸಖತ್ತಾಗಿ ಬಂದೈತೆ ಅಂದರೆ ನಾನು ಅವ್ರು ನೋಡ್ಕೊಂಡೆ, ಅವ್ರ ಇನ್ಸ್ಪಿರೇಷನಿಂದನೇ ನಾನು ಇವತ್ತು ಹಿಂಗಿರೋದು. ಬಾಸ್ ಡ್ಯಾನ್ಸ್ ಬಗ್ಗೆ ಒಂದು ಮಾತಾಡೋಂಗಿಲ್ಲ, ಚೆನ್ನಾಗಿ ಮಾಡ್ತಾವ್ರು, ಇನ್ನೂ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟು ದಿನಗಳಲ್ಲಿ ಇನ್ನೂ ಸಿನಿಮಾಗಳಿಗೆ ಇನ್ನೂ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಮಾಡೋಕ್ಕೆ ರೆಡಿ ಅವರೇ, ಮಾಡ್ತಾರೆ. ಸಾಂಗೆಲ್ಲ ಚೆನ್ನಾಗೈತೆ, ಡ್ಯಾನ್ಸಲ್ಲಿ ಸೂಪರಾಗಿ ಮಾಡೋರೆ ಬಾಸು. ಈಗ ಆದಷ್ಟು ಬೇಗ ಬರ್ತೀವಿ ಥಿಯೇಟ್ರಿಗೆ ಅಂತಂದ್ಬಿಟ್ಟು ಹೇಳಿದ್ದಾರೆ ಸಾಂಗಲ್ಲಿ. ಬರ್ತಾರೆ. ಸೀಸನ್ ಅಂತಂದ್ಬಿಟ್ಟು ನೆಕ್ಸ್ಟ್ ಇಯರ್ 2025ಕ್ಕೆ ಅದ್ದೂರಿಯಾಗಿ ಬರ್ತಾರೆ. ಆದಷ್ಟು ಬೇಗ ಅನ್ನೋದಕ್ಕಿಂತ 2025ಕ್ಕೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾರೆ. ನೋಡುವ, ತಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಇಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಹಬ್ಬ ಮಾಡೋಕ್ಕೆ ರೆಡಿ ಇದ್ದೀವಿ ಎಲ್ಲ. ಹೇಗನ್ಸಿದ್ರು ಸಾಂಗು? ಲಿರಿಕ್ಸ್ ಮಾತ್ರ ಬೆಂಕಿ. ಹುರ್ಕೊಳ್ಳೋರಿಗೆ, ಧ್ರುವಣ್ಣ ನೋಡಿ ಹುರ್ಕೊಳ್ಳೋರಿಗೆ ಮುಟ್ಟು ನೋಡ್ಕೊಳೋ ಥರ ಐತೆ. ಅದು ಮಾತ್ರ ಹೇಳ್ತೀವಿ, ಬೆಂಕಿ ಥರ ಐತೆ ಸಾಂಗ್ ಮಾತ್ರ. ಲಿರಿಕ್ಸ್ ಬಗ್ಗೆ ಯಾರು ಹುರ್ಕೊಂತಾರೆ ಧ್ರುವಣ್ಣನ ಬಗ್ಗೆ, ಅವರು ಮುಟ್ಟು ನೋಡ್ಕೊಳೋ ಥರ ಐತೆ, ಬೆಂಕಿ ಥರ ಇದೆ ಲಿರಿಕ್ಸು, ಸೂಪರಾಗೈತೆ.